ನಾವು ಈವರೆಗೆ ಸಾಧಾರಣ 23 ಕ್ರೀಡಾಕೂಟಗಳನ್ನು ಏರ್ಪಡಿಸಿ ಅದು ಕೂಡ ವಿಶೇಷ ಮಕ್ಕಳಿಗಾಗಿ ನಡೆಸಿಕೊಂಡು ಬಂದಿದ್ದೇವೆ. ಇದರಲ್ಲಿ 2 ಕೂಟಗಳು ಅಂಧರಿಗಾಗಿ ನಡೆಸಿದ ಕ್ರಿಕೆಟ್ ಪಂದ್ಯಾಟಗಳು ಸೇರಿಕೊಂಡಿದೆ. ಸ್ಪೆಷಲ್ ಒಲಿಂಪಿಕ್ಸ್ ಮತ್ತು ನಾವು ಸೇರಿ ಸಾಧಾರಣ 12 ಕ್ರೀಡಾಕೂಟಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಡೆಸಿಕೊಟ್ಟಿದ್ದೇವೆ. ಸ್ಪೆಷಲ್ ಒಲಿಂಪಿಕ್ಸ್ ಮತ್ತು ನಮ್ಮ ಸಹಭಾಗಿತ್ವ 1997ರಿಂದ ಪ್ರಾರಂಭಗೊಂಡಿತ್ತು. ಆವಾಗ ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ, ಅದಕ್ಕಿಂತ ಮೊದಲು ಎಲ್ಲ ಕ್ರೀಡಾಕೂಟಗಳು ಬೆಂಗಳೂರಲ್ಲೇ ನಡೆಯುತ್ತಿದ್ದವು. ಅದನ್ನು ನಾವು ಮಂಗಳೂರಿಗೆ ಬರುವ ಹಾಗೆ ಮಾಡಿ ಅಲ್ಲಿಂದ ನಮ್ಮ ಈ ಪ್ರಾರಂಭಗೊಂಡಿತ್ತು. ನಾವು ವಿಶೇಷ ಮಕ್ಕಳಿಗಾಗಿಯೇ ಅಲ್ಲದೆ ಇತರ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಸೇವಾ ಹಸ್ತವನ್ನು ನೀಡಿದ್ದೇವೆ. ದುರ್ಬಲ ಕುಟುಂಬದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಸಹಾಯ, ಪುನರ್ವಸತಿ ಕೇಂದ್ರಗಳಿಗೆ ಮತ್ತು ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮಗಳಿಗೆ ಸಹಕಾರ, ಭಿನ್ನಶ್ರೇಣಿಯ ಕುಟುಂಬದ ಚೇತನಕ್ಕೆ ಆರ್ಥಿಕ ನೆರವು, ಅರ್ಹ ಕುಟುಂಬಗಳಿಗೆ ಮನೆ ನಿರ್ಮಾಣ, 2 ಮಕ್ಕಳ ಉದ್ಯಾನವನಗಳನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ. ಶ್ರೀಲಂಕಾದಲ್ಲಿ ನಾವು ಒಂದು ಇಂಟರ್ನ್ಯಾಷನಲ್ ಲಯನ್ಸ್ ಮೀಟಿಂಗ್, ಇದನ್ನು ಲಯನ್ಸ್ ಕ್ಲಬ್ ಕೂಟವನ್ನು ಏರ್ಪಡಿಸಿ ಅಲ್ಲಿಯ ಮಕ್ಕಳಿಗಾಗಿ, ಶಾಲಾ ಮಕ್ಕಳಿಗಾಗಿ ಪುಸ್ತಕ ಮತ್ತು ಇತರ ಸಲಕರಣೆಗಳನ್ನು ಕೊಟ್ಟು ಸಾಧಾರಣ 1 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಕ್ಯಾನ್ಸರ್ ಪೀಡಿತ ಕುಟುಂಬಗಳಿಗೆ ನಮ್ಮಿಂದ ಸಹಾಯವನ್ನು ಯಾವಾಗಲೂ ಮಾಡ್ತಾ ಇದ್ದೇವೆ. 1922ರಲ್ಲಿ ಜಿಲ್ಲಾ ಆಡಳಿತದ ಸಹಯೋಗದೊಂದಿಗೆ 17,000 ಮಕ್ಕಳನ್ನು ಒಟ್ಟುಗೂಡಿಸಿ ಜಾಗತಿಕ ತಾಪಮಾನ ವೈಜ್ಞಾನಿಕ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಅದಕ್ಕಿಂತ ಮೊದಲು 2002ರಲ್ಲಿ ಏಡ್ಸ್ ಜಾಗೃತಿ ಕೂಡ ನಾವು ನಡೆಸಿದ್ದೆವು. ಇದರಲ್ಲಿ ಸಾಧಾರಣ 2,000 ಮಕ್ಕಳು ಪಾಲ್ಗೊಂಡಿದ್ದರು. ನಾವು ನಡೆಸಿದ ಕ್ರೀಡಾಕೂಟಗಳಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ, ಅದು ಸ್ಪೆಷಲ್ ಒಲಿಂಪಿಕ್ಸ್ ನಲ್ಲಿ, ಮತ್ತು ನ್ಯಾಷನಲ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಕೂಡ ನಾವು ಮಂಗಳೂರಲ್ಲಿ ನಡೆಸಿದ್ದೆವು. ಕಳೆದ ವರ್ಷ ಫೆಬ್ರವರಿ 14 ಮತ್ತು 15ರಂದು ಕರಾವಳಿ ಮೈದಾನದಲ್ಲಿ ನಾವು ನಡೆಸಿಕೊಟ್ಟ ಅಂಧರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅವರಿಗೆ ವಿಜೇತರಿಗೆ ನಗದು ಬಹುಮಾನ ಮತ್ತು ಫಲಕಗಳನ್ನು ನೀಡಿ ನಾವು ಗೌರವಿಸಿದ್ದೇವೆ. ಈ ಕಾರ್ಯಕ್ರಮವು ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆದಿದೆ.